ಅದೇ ಪ್ರಕಾರ ಇಲ್ಲಿ ನಮ್ಮ ಕಾಂಗ್ರೆಸ್ನ ವಿದ್ಯಮಾನ ನೋಡಿದ್ರೆ ನಾವೆಲ್ಲರೂ ಕೂಡ ಅವಕಾಶ ಕೊಟ್ಟಿದ್ದೀವಿ, ಅಧಿಕಾರ ಕೊಟ್ಟಿದ್ದೀವಿ. ಯಾವಾಗಲೂ ಕೂಡ ಒಂದು ಕಾಂಗ್ರೆಸ್ ಪಕ್ಷವನ್ನು ಜಾತಿ ಪಕ್ಷ ಅಂತ ಇವತ್ತು ಕೂಡ ಈ 40 ಒಂದು ಆ ಹೃದಯ ಶ್ರೀಮಂತ ಇರತಕ್ಕಂಥ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಮಾತ್ರ. ಇದನ್ನು ಪಕ್ಷ ಕೇಳಬೇಕಾಗಿದೆ. ಆದ್ರೆ ಈ ಸೋಮಣ್ಣನಂತವರು ನಮ್ಮ ಪಕ್ಷದ ಒಳಗೆ ಇದ್ದು ಒಳಗೊಳಗೆ ಒಂದು ರೀತಿಯ ಹೊರಗಿನವರೆಗೆ ಒಂದು ರೀತಿಯ ಒಂದು ಕೆಟ್ಟ ಭಾವನೆಯನ್ನ ಕೆಟ್ಟ ಸಂಸ್ಕೃತಿಯನ್ನ ಒಂದು ಲೆಕ್ಕದಲ್ಲಿ ಎಂ ಪಿ ರಾಜಶೇಖರ್ ಅಂತ ಸುಸಂಸ್ಕೃತ ಇಂಥವ್ರು ಯಾರು ಬೇಕು? ನಮ್ಮ ಪಕ್ಷ ಒಂದು ಕಾಲದಲ್ಲಿ ಬಹಳ ಚೆನ್ನಾಗಿತ್ತು. ಯಾಕೆ ತಿಳಿಸಿದ ಪಕ್ಷದಲ್ಲಿ ತತ್ವ ಮುಖ್ಯ ಆಗಿದೆ, ಸಿದ್ಧಾಂತ ಮುಖ್ಯ ಆಗಿದೆ, ಜನರಿಗೆ ಕೆಲಸ ಮಾಡತಕ್ಕಂಥದ್ದು ಮುಖ್ಯ ಆಗಿದೆ. ಈಗ ಅಧಿಕಾರ ಮಾತ್ರ ಮುಖ್ಯ ಅಂತೇಳಿ ಹೇಳತಕ್ಕಂಥ ಒಂದು ಸಂಸ್ಕೃತಿ ಏನಿದೆ ಅದು ಕೆಲವರು ಸೋಮಣ್ಣನಂತವರು, ಯೋಗೇಶ್ವರನಂತವರು, ಸಿ.ಪಿ. ಯೋಗೇಶ್ವರನಂತವರು ಕಾಂಗ್ರೆಸ್ಗೆ ಒಳಗೆ ನಾವು ಸೇರಿಸಿದ್ದಿಲ್ಲ. ಆ ಕೆಟ್ಟ ಒಂದು ವರ್ಚಸ್ಸು ನಮ್ಮ ಕಾಂಗ್ರೆಸ್ಗೆ ಬಂತು. ಅದೊಂದು ರೀತಿಯಲ್ಲಿ ಕ್ಯಾನ್ಸರ್ನ ಒಂದು ಆಪರೇಷನ್ ಮಾಡಿದಾಗ ಅವರು ಆಪರೇಷನ್ ಕಮಲ ಮಾಡಿದ್ರು ನಮಗೆ ಕಾಂಗ್ರೆಸ್ಗೆ ಒಂದು ಒಳ್ಳೆ ಆಪರೇಷನ್ ಆದಾಗ ಈಗ ನಮ್ಮ ಕಾಂಗ್ರೆಸ್ ಬಹಳ ಸುದ್ದಿಯಾಗಿದೆ. ಇಂಥವ್ರು ಹೋದ್ರು. ಆದ್ರಿಂದ ನೀವು ದಯಮಾಡಿ ಈ ಕೆಲಸ ಮಾಡಬೇಕು. ನಮ್ಮ ಕೃಷ್ಣಪ್ಪನವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಒಬ್ಬ ಶಾಸಕರಾಗಿ ಅವರ ಕ್ಷೇತ್ರ ನಾನು ಈಗಾಗಲೇ ಅಲ್ಲಿ ಹೇಳಿದೆ, ಪಂಚಾಯತ್ ಹೇಳಿದೆ ನೋಡಿ, ಸೋಮಣ್ಣನವರ ಸಂಸ್ಕೃತಿ ಇವರ ಸಂಸ್ಕೃತಿ ಇದು 2009 ಬ್ರ್ಯಾಂಡ್ ಐತಿ. ಆ ಬ್ರ್ಯಾಂಡ್ ಈಗ ಕಿತ್ತಾಕ್ಬೇಕು. ಆ ಬ್ರ್ಯಾಂಡ್ ಬೇಕಾಗಿಲ್ಲ, ಅದು ಚಲಾವಣೆಯಲ್ಲಿ ಆ ಬ್ರ್ಯಾಂಡ್ ಬರಬಾರ್ದು. ಇವರಿಗೆ ಭವಿಷ್ಯ ಇದೆ. ಇವರ ಮೂಲಕ ಪಕ್ಷಕ್ಕೆ ರಾಹುಲ್ ಗಾಂಧಿ ಅವರು ನೋಡಿದ್ದೀವಿ, ಹೇಳಿದ್ರು, ಎಲ್ಲ ತಮಾಷೆ ಮಾಡಿದ್ರು. ರಾಹುಲ್ ಗಾಂಧಿ ಅವರು ಉತ್ತರ ಪ್ರದೇಶಕ್ಕೆ ಎಲ್ಲ ಪ್ರಚಾರಕ್ಕೆ ಹೋದಾಗ, ಇಡೀ ದೇಶದಲ್ಲಿ ಪ್ರಚಾರಕ್ಕೆ ಹೋದಾಗ ಎಲ್ಲರೂ ಕೂಡ ಅಪಹಾಸ್ಯ ಮಾಡಿದ್ರು. ನಿಮ್ಗೆ ಗೊತ್ತಿದೆ, ಆ ಮಾಯಾವತಿ ಅತ್ಯಂತ ಒಂದು ಪ್ರಗಲ್ಭ ಪರಿಸ್ಥಿತಿಯಲ್ಲಿದ್ದಾಗಲೂ ಕೂಡ 20 ಸೀಟ್ಗಳನ್ನ ತನ್ನಂತ ಕೀರ್ತಿ ರಾಹುಲ್ ಗಾಂಧಿ ವಿಶ್ವಾಸ ಇರ್ತಾರೆ, ಪ್ರಾಮಾಣಿಕತೆ ಬಗ್ಗೆ ನಂಬ್ತಾರೆ. ಇಂಥ ಯುವಕರು ಬೇಕು. ರಾಹುಲ್ ಗಾಂಧಿಯ ಇದು ರಾಹುಲ್ ಗಾಂಧಿಯ ಪರಂಪರೆ. ರಾಹುಲ್ ಗಾಂಧಿಯವರ ಪರಂಪರಾಂತರ ಸಂಸ್ಕೃತಿ ಈ ಬೆಂಗಳೂರಲ್ಲಿ ಗೆಲ್ಲಬೇಕಾದ್ರೆ ಪ್ರಿಯಾ ಕೃಷ್ಣಪ್ಪನವರು ಗೆಲ್ಲಬೇಕು. ನಮಗೆ ಯುವಕರು ಜಗಳವಾಗಿ ಅವರು ಈ ಭಾಗದಲ್ಲಿ ಗೆಲ್ಲಬೇಕು. ಆದ್ರೆ ಮನೆಯಲ್ಲಿ ನೀವು ಕೂತ್ಕೊಂಡ್ರೆ ಆಗಬೇಕು, ಮನೆಗೆ ಹೋಗಬೇಕು. ನಮ್ಮ ನೀವು ಕಾಂಗ್ರೆಸ್ನ ಸಿದ್ಧಾಂತ, ಕಾಂಗ್ರೆಸ್ನ ಒಂದು ಏನು ನಾವು ಸಾಧನೆ ಮಾಡಿದ್ದೇವೆ ಯುಪಿಎ ಗವರ್ಮೆಂಟ್, ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ಡಾಕ್ಟರ್ ಮನಮೋಹನ್, ಅದು ಮನೆಗೆ ತಾನು ಯಾಕೆ ಓಟ್ ಕೊಡಬೇಕು ಅಂತ ಜನಗಳನ್ನ ಒಂದು 5 ನಿಮಿಷ 10 ನಿಮಿಷ ನಿಮ್ಮ ಒಳ್ಳೆ ಕಾರ್ಯಕರ್ತರ ತಂಡ ಕಳಿಸ್ಬೇಕು. ಯಾರನ್ನ ಕಳಿಸ್ತಾರೆ ಅವರಿಗೆ ತರಬೇತಿ ಕೊಟ್ಟು ಕಳಿಸ್ಬೇಕು. ಏನು ತರಬೇತಿ ಅಂತ ಏನಿಲ್ಲ, ಒಂದು ಗಂಟೆ ನಮ್ಮ ಕಾರ್ಯಕರ್ತರನ್ನ ಒಂದು ಕಡೆ ಸೇರಿಸಿ ಅವರಿಗೊಂದು ರೀತಿಯ ಟ್ರೈನಿಂಗ್ ಕೊಟ್ಟು ನೀವು ಅವರನ್ನ ಕಳಿಸ್ಬೇಕು. ಮನೆಗೆ ಹೋಗಬೇಕು, ಮನೆಯಲ್ಲಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಕೆಲವು ನ್ಯೂಟ್ರಲ್